ಹೋಯ್ತಾ ಇದ್ದೀವಿ ಕ್ರೋ ನಮ್ಮ ಡೆಸ್ಟಿನೇಷನ್ ಕಡೆ. ನರಸೀಪುರ ಬಿಟ್ವಿ. ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳೇ ಇಲ್ಲ ನಾನು ಇನ್ನಲ್ವಾ. ಹೋದಾಗ ನಿಮಗೆ ಗೊತ್ತಾಗುತ್ತೆ ಬನ್ನಿ. ಈ ಆಳಗೆರೆ ಹಮ್ಮಿಸ್ಕೊಳ್ಳೋ ಆರ್ಸಂಗಿಲ್ಲ ಬಿಡೋಂಗಿಲ್ಲ, ಎಲ್ಲ ತವ ಹಮ್ಮಿಸ್ಕೊಳಕ್ಕೆ ಹಾಕಿ ಸಾಯಿಸ್ತಾರೆ. ಈ ಅಣ್ಣ ಹೊಗೆ ಬಿಡ್ಕೋಯ್ತಾವ ಹೊಗೇನು. ಹುಡುಗರು ಇಲ್ಲಿ 3 ಹಂಸ, ಒಂದಲ್ಲ ಎರಡಲ್ಲ. ಆದರೂ ದೇವಸ್ಥಾನಗಳು ಚೆನ್ನಾಗಿ ಕಟ್ಟಿರ್ತಾರೆ ಗುರು ಇಲ್ಲಿ. ಕಾಣದ ಸಪ್ತ ಸಾಗರ ಗೊತ್ತಾಚರು ಹೇಳಿಬಿಟ್ಟರೆ ಕೇಳಬಲ್ಲೆ, ಮನಸ್ಸು ಕೊಟ್ಟರೆ ಕೊಡ. ಹಿಂಗೆ ಹೋಗ್ಬೇಕು ಗ್ಯಾಂಗ್ ಹಾಕೊಂಡು 3-4 ಜನ. ನಾವನಪ್ಪ ಹಿಂಗೆ ಆರಿಸ್ತಾನೆ ಕಾರಣ. ಈ ವಿಡಿಯೋನ ವಿಡಿಯೋನ ಆಗ್ತೀವಿ ಬರೋ ಹೆಂಗಿರುತ್ತೆ ವೀವ್ ಅಂತ ನೋಡ್ಬೇಕು ಎಲ್ರೂ. ನಮ್ಮ ವೀವಲ್ಲಿ ಯಾವ ಥರ ಕಾಣುತ್ತೆ ಎಲ್ರಿಗೂ ಅಂತ. ನಾವು ಒಂದು ಟೈಮಲ್ಲಿ ಹಿಂಗೆ ಕುರಿ ಮೇಯಿಸ್ತಾ ಇದ್ವಿ. ಇಷ್ಟೊಂದು ಕುರಿಗಳಲ್ಲ, ನಮ್ಮ ಮನೇಲಿ ಕೊಡ್ತಿದ್ರಲ್ಲ ಒಂದು 4-5 ಕುರಿಗಳು. ಅವನ್ನ ಮೇಯಿಸ್ಕೊಬರೋಕೆ ಇಲ್ಲೊಂದು ಅಡ್ಕ ಎಲ್ಲ ನಾಡ್ತಾಯಿದ್ವಿ ನಾವು. ನಾನು ಹೋಗಲ್ಲ ಅಂತ ಅಂದ್ಕೊಂಡು ಅವ್ರ ಕೈಲಿ ನಡ್ಕಾಯ್ತು ಬುಡಿಸ್ಕೊಂಡು ಖರ್ಚಿಗೆ. ಬಂದ ಕುರಿ ಅವ್ರು ನೋಡೋಕ್ಕಂತೂ ಒಳ್ಳೆ ಇನ್ನೂ ಚೆಂದ. ನಾನು ಎಲ್ಲಿ ಹೋಗ್ತಾ ಇದ್ರು ಅವ್ರು ಅವಲೇ ಅಲ್ಲೋ ಇದ್ದವ್ರೆ. ಯಾರೋ ಅಷ್ಟೇ ಮಾತಾಡೋಕ್ಕೆ ಬರಲ್ಲ ಅಂತ ಅನ್ಕೋಬಿಡಿ, ನಾವು ಮಾತಾಡೋದೇ ಹಿಂಗೆ. ಎಲ್ಲೋದ್ರೂ ಅಷ್ಟೇ ನಾವು ಮಾತಾಡೋದೇ ಹಿಂಗೆ. ಅದಕ್ಕೆ ಇನ್ನೊಂದು ಕರೆಕ್ಟಾಗಿ ಮಾತಾಡೋದು ಬರೋದಿಲ್ಲ. ಅದಕ್ಕೆ ನಾನು ಟ್ರೈ ಮಾಡ್ತೇನೆ ಯಾವ ಥರ ಮಾತಾಡಬೇಕು, ಯಾವ ಥರ ಇರಬೇಕು ಅಂತೆಲ್ಲ. ಅದೇ ಕಾರಣಕ್ಕೆ ಸ್ವಲ್ಪ ಹಿಂದೇಟ್ ಆಗ್ತಿದ್ದಿದ್ದು, ನಾನು ಮಾತಾಡೋದು ಬರೋದಿಲ್ಲ ಕರೆಕ್ಟಾಗಿ ಅಂತ ವೀಡಿಯೋ ಮಾಡೋಕ್ಕೆ. ಅದಕ್ಕೆ ಹಿಂದೇಟ್ ಆಗ್ತಾಯಿದ್ದಿದ್ದು. ಅದ್ರೇನು ಮಾಡ, ಇನ್ನೂ ಎಷ್ಟು ದಿನ ಅಂತ ಹಂಗೆ ಕೂತ್ಕೊಳ್ಳೋದಲ್ವ. ಅದಕ್ಕೆ ವಾಯ್ಸ್ ಹೆಂಗಾದರೂ ಇರಲಿ, ಮಾತಾಡೋದು ಹೆಂಗಾದರೂ ಇರಲಿ ಅಂದ್ಬಿಟ್ಟು ನಾನು ಮಾಡಲೇಬೇಕು ಅಂತ ಮಾಡ್ತೇವೆ. ನಾನು ಇಲ್ಲೊಂದು ಅವಾಗಲೇ ಪ್ರಚಾರ ಸ್ಟಾರ್ಟ್ ಮಾಡವ್ರೆ. ವೀವ್ ನೋಡ್ರಿ, ಈ ವೀವ್ ಹಿಂಗೆ ಇರಲ್ಲ. ಇನ್ನೂ ಗದ್ದೆ ಯಾರೂ ಮಾಡಿಲ್ಲ, ಅದಕ್ಕೆ ಕರೆಕ್ಟ್ ಚೆನ್ನಾಗಿ ಕಾಣಿಸ್ತಿಲ್ಲ. ಎಲ್ಲರೂ ಗದ್ದೆ ಮಾಡಲಿ, ಆಮೇಲೆ ನೋಡ್ಕೊಳ್ಳಿ ಕತೆನ. ಹಳ್ಳಿ ಕಡೆ ನೋಡೋಕ್ಕೆ ಚೆಂದ ಊರು. ಈ ತಿಪ್ಪೆಗಳು ಎಲ್ಲ ಕಡೆ, ಈ ತಿಪ್ಪೆಗಳೇ ಮಾಯ ಹೋಗವೆ ಇವಾಗ. ಎಲ್ಲೂ ಹಾಕೋದೇ ಇಲ್ಲ ಇವಾಗ ಊರವ್ರ ಕಡೆ ತಿಪ್ಪೆಗಳನ್ನ. ಎಲ್ಲ ತಾವು ತುಂಬಿಟ್ಟು ಒಳ್ಳೆ ಇದು ಮಾಡ್ಕೊಂಡಿರ್ತಾರೆ ಇವಾಗ. ಅವ್ರವ್ರ ಹೊಲಕ್ಕೆ ಹಾಕೋತಾರೆ. ಇವರು ಇಲ್ಲಿ ನೋಡಿ, ಇನ್ನು ಊರ ಹೊರಗಡೆನೇ ಹಾಕೋರೆ ತಿಪ್ಪೆಗಳನ್ನ. ಎಲ್ಲರಿಗೂ ಆಟೋಗಳನ್ನ ಸಿಟಿಲಿ ಪ್ಯಾಸೆಂಜರ್ ಹಾಕೋಕ್ಕೆ ಯೂಸ್ ಮಾಡಿದ್ರೆ, ನಮ್ಮಂಥ ಹಳ್ಳಿಗಳಲ್ಲಿ ಎಲ್ಲ ದನದ ಮೇವು ಹಾಕೋ ಬರೋಕ್ಕೆ, ಕುರಿ ಮೇವು ಹಾಕೋ ಬರೋಕ್ಕೆ ಈ ಥರ ಯೂಸ್ ಮಾಡ್ತಾರೆ. ಸಿಟಿಯವ್ರು ಅನ್ಕೊಬಂದು ನಾನು ಅಷ್ಟು ತಗೊಂಡು ಗಾಡಿ ತಗೊಂಡಿನಿ, ಇಷ್ಟು ತಗೊಂಡು ಗಾಡಿ ತಗೊಂಡಿನಿ ಅಂತ. ಇವರು ಇಷ್ಟು ತಗೊಂಡು ಗಾಡಿ ತಗೊಂಡು ಅವ್ರ ಮನೆ ಯೂಸ್ ಮಾಡ್ತಾರೆ. ಆದರೂ ಇಲ್ಲಿ ಕಾವಲಿ ನೀರು ಎಲ್ಲ ಬೋರ್ ನೀರಿಗೆ ಮಾಡ್ಕೊಂಡವ್ರೆ ಗುರು. ಗದ್ದೆನ ಮೆಚ್ಚಬೇಕು. ಕಾವಲಿ ನೀರಾದರೆ ಯಾವಾಗಲೂ ಹರಿತಾ ಇರ್ತದೆ, ಮಾಡ್ಬೋದು. ಬೋರ್ ನೀರು ಆದರೂ ಬೋರ್ ನೀರಿಗೆ ಮಾಡೋರಲ್ಲ ಇಲ್ಲಿ ಗದ್ದೆಗಳನ್ನ. ಯಾವುದೋ ಮಾದಾಪುರ ಅಂತ ಊರು. ಎಂಟ್ರೆನ್ಸ್ ನೋಡು ಗುರು, ಕನಕ ಭವನದ್ದು. ಎಲ್ಲಾರೋ ರೈಡರ್ಸ್ ಹೋಯ್ತವ್ರೆ. ನಾವು ಅವರಂತೆ ದೊಡ್ಡ ರೈಡರ್ಸ್ ಏನಲ್ಲ. ತಲಕಾಡು ಇನ್ನೂ 7 ಕಿಲೋಮೀಟ್ರು. ನಾವು ಇವಾಗ ಹೋಯ್ತಾ ಇರೋದೇ ತಲಕಾಡಿಗೆ. ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ. ಎಲ್ಲ ಮುರುಡೇಶ್ವರಕ್ಕೆ ಹೋಯ್ತೀರಿ. ಇಲ್ಲಿ ನೋಡಿ ಮರುಡೇಶ್ವರ ಕಾಣಿಸ್ಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಕ್ಯಾಮ್ರಾ ಇರೋದು ಎಷ್ಟು ಕ್ವಾಲಿಟಿ.
ಇಲ್ಲೂ ನೋಡೋರು ಗದ್ದೆಗಳನ್ನೇ ಹೊಲ ಮಾಡ್ಕೊಂಡವ್ರೆ ಇಲ್ಲಿ. ಇಲ್ಲೂ ಅಷ್ಟೇ ಕವಲಿ ನೀರಿಲ್ಲ. ನಾರ್ಮಲ್ ಇದಕ್ಕೆ ಗದ್ದೆ ಮಾಡ್ಕೊಂಡವ್ರಪ್ಪ ಎಲ್ಲರೂ. ನಮ್ಮ ಕಡೆ ಅವರೇ ಪಂಪ್ ಸೆಟ್ ನೀರು ಗದ್ದೆ ಮಾಡೋಕ್ಕಾಯ್ತದ ಅಂತಂತಾರೆ. ಇಲ್ಲಿ ನೋಡೋರು ಅಮ್ಮಗೆ ಸೋಲಾರ್ ಹಾಕ್ಸೋನೆ ಯಾರೋ ಅಷ್ಟು ಉದ್ದ ಫುಲ್ಲು ಒಂದು 10 ಕುಂಟೆ 15 ಕುಂಟೆ ಅಮ್ಮಗೆ ಸೋಲಾರ್ನೇ ಹಾಕ್ಸೋನೆ, ಸೋಲಾರ್ ಪ್ಯಾನಲ್ಸ್ಗಳನ್ನೇ. ಯಾವಾಗಲೂ ನೀರು ಬದನೇ ಇರಬೇಕು ಮೋಟ್ರಿಂದ. ಬೆಳಗ್ಗೆಯಿಂದ ಸಂಜೆ ಗಂಟ ಫುಲ್ಲು ಹೋಗ್ತಾ ನೀರು. ಈರುಳ್ಳಿ 5 kg 100 ರೂಪಾಯಿ ಈರುಳ್ಳಿ. ಅವ್ರು ಬೇಕಾ ಈರುಳ್ಳಿ? ಬೆಳ್ಳುಳ್ಳಿ kg 500 ಬೆಳ್ಳುಳ್ಳಿ. ಅದೇನು ಗುರು ಬೆಳ್ಳುಳ್ಳಿ ಆದರೂ ತಗೊಳಕಾಯ್ತದ? 100 ಗ್ರಾಮ್ 50 ರೂಪಾಯಿ ಅಂತೆ ಬೆಳ್ಳುಳ್ಳಿ. ಎಲ್ಲಿಂದ ತಗೊಳ್ಳೋದಪ್ಪ? ಅನ್ನ ಕ್ಯಾಬ್ ಡ್ರೈವರು ರಾಘವೇಂದ್ರ ಸ್ವಾಮಿ ಹಾಕಿಸ್ಕೊಂಬ ಹಿಂದೆಗಡೆ. ಅಪ್ಪ ರಾಘವೇಂದ್ರ ಸ್ವಾಮಿ, ನೀನಾದರೂ ನನ್ನ ವಿಡಿಯೋ ಒಂದು ಸ್ವಲ್ಪ ವ್ಯೂಸು ಲೈಕ್ಸ್ನ ಹಂಗಾದರೂ ಬೆಳಿತೀನ ನೋಡೋದ. ಆದರೂ ಗುರು ಹಳ್ಳಿ ಅಲ್ವಾ, ಸಿಟೀಲಿ ಹೆಲ್ಮೆಟ್ ಹಾಕೊಂಡು ಓಡಾಡಬೇಕು. ಮನೆ ಬಿಟ್ಟು ಅಂದರೆ ಸಾಕು ಹೆಲ್ಮೆಟ್ ಹಾಕಿ ಓಡಾಡಬೇಕು. ಇಲ್ಲ ಅಂದರೆ ಅಲ್ಲೇ ಹಾಕತ್ತಾರೆ ಮಧ್ಯ ರೋಡಲ್ಲಿ. ಹಳ್ಳಿಗಳ ಯಾವನು ಹೆಲ್ಮೆಟು ಕೇಳೋದಿಲ್ಲ, ಏನಂದರೆ ಏನೂ ಇಲ್ಲ. ಆರಾಮಾಗಿ ರಾಜಾರೋಷ ಸುತ್ತಾಡ್ಬೋದು. ಹೆಂಗಾದ್ರೆ ಎಷ್ಟಾರು ತೂಕ ಹಾಕು, ಎಷ್ಟು ಜನನಾರು ಹಾಕು ಗಾಡಿ ಮೇಲೆ, ಅದು 2 ವೀಲರ್ ಮೇಲೆ. ಅದೇ ಒಂಥರ ಚಂದ. ಸಿಟಿಲಾದರೆ ಇಬ್ಬರ ಮೇಲೆ ಹಾಕಂಗಿಲ್ಲ, 3 ಜನ ಓಡಾಡೋಂಗಿಲ್ಲ. ಒಂದೊಂದು ಇದಲ್ಲ. ಇಲ್ಲಿ ನೋಡಿ ಗದ್ದೆ ರೆಡಿ ಹಾಕೋರು ಇವತ್ತು. ಇವನು ಬಂದು ಇಲ್ಲಿ ಆರ ನೋಡಿತವನೆ. 10 ರೂಪಾಯಿ ಬಂದ್ಬಿಟ್ಟು ದೂರದಿಂದ ಏನಾರು ಹೊಡೆಯೋದಿಲ್ಲ, 10 ರೂಪಾಯಿ ಬಂದು ಹೊಡಿತವನೆ ಆರಾನ ಅಣ್ಣ. ದೂರದಿಂದ ಹೊಡೆದಿದ್ರೆ ಅಲ್ಲೇ ಸೈಡ್ಗೆ ಹೋಯ್ತಿದ್ದಿಲ್ವ ನಾನು. ಅದೆಷ್ಟೊತ್ತು ಕದರ್ತಾರ ಇವನೇ ಅವನ ಫೋನ್ ಸಿಗಿಸ್ಕೊ ಹೋಯ್ತಾವನೆ, ವೀಡಿಯೋ ಮಾಡ್ತಾನಂತೆ ವೀಡಿಯೋನ ಅಂತ ಅಂದ್ಕೊಂಡು. ಎಲ್ಲರೂ ಮಂದಾಳೋದು ಮಾತು ಗೊತ್ತಾಗೋಯ್ತದ ಹೆಂಗೆ ನಮಗೆ. ಯಾಕಂದ್ರೆ ನೋಡಿರ್ತೀವಲ್ಲ ನಾವು, ಒಂದೊಂದ್ಸತಿ ಅಂದಿರ್ತೀವಲ್ಲ, ಇವನು ಯಾವನು ಗುರು ತಲೆ ಕೆಡೋದವನು ಫೋನ್ ಸಿಗಿಸ್ಕೊಯ್ತವನೆ ಹೆಲ್ಮೆಟ್ಗೆ ಅಂತ ಅಂದ್ಕೊಂಡು. ಇವ್ರು ಬೇರೆ ಕಬ್ಬನ್ ಜ್ಯೂಸ್ ಕುಡಿಯೋಕೆ ಬೇರೆ ನಡೆಸಿದ್ರು ಗಾಡಿನ ಅಣ್ಣವರು.